ಮಾಜಿ ಮುಡಾ ಆಯುಕ್ತ ನಟೇಶ್ ಮುಂಬಡ್ತಿಗೆ ಲಂಚ ಪಡೆದಂತಹ ಆರೋಪ ಪ್ರಕರಣ ಪೂರ್ಣ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಈ ಕೇಸ್ ನಟೇಶ್ಗೆ ಉರುಳಾಗಲಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ನಟೇಶ್ ಪ್ರಭಾವಿ ಒಬ್ಬರಿಗೆ ಲಂಚ ಕೊಟ್ಟಿರೋದು ಸತ್ಯ ಅಂತ ಹೇಳಿದ್ದಾರೆ ಸ್ನೇಹಮಯಿ. ನಾನು ಶಾಲಿನಿ ರಜನೀಶ್ ಅವರ ಹೆಸರು ಬಳಸಿದ್ದು ತಪ್ಪು. ನಟೇಶ್ ಆಡಿಯೋ ಹಾಗೂ ಲಂಚದ ಆರೋಪ ಎರಡಕ್ಕೂ ನಾನು ಬದ್ಧ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿರೋದು. ಮಾಜಿ ಮುಡಾ ಆಯುಕ್ತ ನಟೇಶ್ ಮುಂಬಡ್ತಿಗೆ ಲಂಚ ಪಡೆದಿದ್ದಾರೆ ಅನ್ನೋ ಆರೋಪ ಮಾಡಿದಂತ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಮಾತಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ವಿಚಾರಣೆ ಎದುರಿಸಿ ಬಂದಂತ ಸ್ನೇಹಮಯಿ ಕೃಷ್ಣ ಅವರು ಈಗ CS ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರ ಕ್ಷಮೆಯನ್ನ ಕೇಳಿದ್ದಾರೆ. ಬನ್ನಿ, ಇಡೀ ಪ್ರಕರಣದಲ್ಲಿ ಏನಾಯ್ತು, ಕ್ಷಮೆ ಯಾಕೆ ಕೇಳಿದ್ರು, ಇದೆಲ್ಲವನ್ನು ಕೂಡ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ತಾವು ಇಡೀ ಪ್ರಕರಣದಲ್ಲಿ ಏನು ಶಾಲಿನಿ ರಜನೀಶ್ ಅವ್ರ ವಿರುದ್ಧ ಆರೋಪ ಮಾಡಿದ್ರಿ, ಆ ವಿಚಾರದಲ್ಲಿ ಕ್ಷಮೆ ಕೇಳಿದ್ರಿ, ವಿಚಾರಣೆ ಆಯ್ತು, ಏನಾಯ್ತು ಸರ್? ಸರ್, ನನಗೆ ಮಾಹಿತಿ ಕೊಟ್ಟಂಥ ವ್ಯಕ್ತಿ ಶಾಲಿನಿ ರಜನೀಶ್ ಅವ್ರ ಕಡೆಯವರೇ ಬಂದು ದುಡಿಸ್ಕೊಂಡೋಗಿ ಅಂತ ಸ್ಪಷ್ಟವಾಗಿ ಹೇಳಿದರು. ಸೊ ನಿನ್ನೆ ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ ಅದೊಂದು ಉಲ್ಟಾ ಹೊಡೆದಿದ್ದಾರೆ. ಸೊ ಹಾಗಾಗಿ ಈ ಹಂತದಲ್ಲಿ ಆ ಒಂದು ಶಾಲಿನಿ ರಜನೀಶ್ ಹೆಸರು ಉಲ್ಲೇಖ ಮಾಡಿ ತಪ್ಪು ಅಂತೇಳಿ ಅಷ್ಟೇ ನಾನು ಕ್ಷಮೆ ಕೇಳಿದ ಹೊರತು ಸೊ ನಾನು ಮಾಡೋ ಆರೋಪ ಸುಳ್ಳು ಅಂತೇಳಿ ಕ್ಷಮೆ ಕೇಳಿಲ್ಲ. 9 ಕೋಟಿಯ ಟ್ರಾನ್ಸಾಕ್ಷನ್ ಇಲ್ಲಿ ಮೈಸೂರಲ್ಲಿ ಆಗಿದೆ, 1,60,00,000 ಹಣವನ್ನು ಕೊಡಲಾಗಿದೆ, ಇದೆಲ್ಲವೂ ಕೂಡ ಸತ್ಯ. ಹೌದು ಸರ್, ಏನು ಜಶವಂತ್ ಮನೆಗೆ ದುಡ್ಡು ಹೋಗಿದೆ ಮತ್ತು ನಿಖಿಲ್ ದುಡ್ಡು ತೊಗೊಂಡೋಗಿದ್ರೆ ಸೊ ಅವೆಲ್ಲ ಸತ್ಯ ಅಂತ ಗೊತ್ತಾಗಿದೆ. ಸೊ ಅದೆಲ್ಲ ತನಿಖೆ ಮಾಡಿದಾಗ ಪೂರ್ತಿ ಸತ್ಯ ಈಚೆ ಬರುತ್ತೆ. ನಾನು ಮಾಡಿರೋ ಆರೋಪ ಸುಳ್ಳು ಅಂತೇಳಿ ಎಲ್ಲೂ ಆಗಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣದಿಂದ ಏನು ನಟೇಶ್ವರ್ ದೂರು ಕೊಟ್ಟಿದ್ದಾರೆ, ಆ ಪ್ರಕರಣದಿಂದ ಇನ್ನಷ್ಟು ಸತ್ಯಾಂಶಗಳು ಈಚೆ ಬರುತ್ತೆ. ಹಣ ಎಲ್ಲ ನಟೇಶ್ ಅವರೇ ಕೊಟ್ಟಿರೋದು ಅಂತ ಗೊತ್ತಾಗಿದೆಯಾ? ಹೌದು ಸರ್, ನಟೇಶ್ ಅವರೇ ಆ ಒಂದು ಹಣದ ವ್ಯವಹಾರ ಮಾಡಿರೋದು, ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ಮಾಡಿದ್ರು ಅಂತೇಳಿ ಸೊ ಕಂಡು ಬಂದಿದೆ. ಓಕೆ, ಅಂದರೆ ಈ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಸುಖ ಸುಮ್ಮನೆ ಮೂರನೇ ವ್ಯಕ್ತಿ ಹೇಳಿದಂಥ ಮಾತನ್ನು ನಂಬಿ ಇಷ್ಟೆಲ್ಲ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇದೆ. ಸರ್, ನಾನೇನು ಸುಮ್ಮನೆ ನಂಬಿಲ್ಲ. ಅವ್ರನ್ನ ಬಲವಾದ ಸಾಕ್ಷಿಗಳನ್ನ ಕೊಟ್ಟಿದ್ದರು. ಆ ಸಾಕ್ಷಿಗಳು ನಿಜ ಅಂತೇಳಿ ಕೂಡ ನನಗೆ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತು ಅವತ್ತು ನಾನು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಸೊ ಆ ಮಾಹಿತಿ ಬಗ್ಗೆ ಖಚಿತಪಡಿಸಲು ಸ್ವಲ್ಪ ತೊಂದರೆ ಆಗಿರೋದ ಇವತ್ತು ಇದಾಗಿದೆ ಅಷ್ಟೇ ಹೊರತು, ಆದರೆ ಇಲ್ಲಿ ಏನು ಬಡ್ತಿ ಸಹ ಲಂಚ ಕೊಟ್ಟಿದ್ರು ಅನ್ನೋದು ಸಾಬೀತಾಗಿದೆಯಲ್ಲ. ಸೊ ಯಾರು ಅನ್ನೋದು ಗೊತ್ತಾದಾಗ ಯಾವ ಹೆಸರು ಅನ್ನೋದು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಹೋರಾಟಗಾರ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದರು, ಹಿಂಗೆ ನೇರವಾಗಿ ಬಂದು ಕ್ಷಮೆ ಕೇಳುವಂಥ ಪರಿಸ್ಥಿತಿ ಬಂತು, ಬಹುಶಃ ಕ್ಷಮೆ ಕೇಳಿದ್ರು, ಎಲ್ಲ ಹೋರಾಟದಿಂದ ಹಿಂದೆ ಸರಿತಾರೆ, ಈ ಥರದ ಮಾತುಗಳು ಕೂಡ ಕೇಳಕ್ಕೆ ಶುರುವಾಯಿತು. ಹೋರಾಟದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಮತ್ತಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಪ್ರಾರಂಭ ಮಾಡ್ತೀನಿ. ಯಾಕಂದರೆ ಇಷ್ಟು ದಿವಸ ನಾನು ತಾಳ್ಮೆಯಿಂದನೇ ಮಾಡ್ಕೊಂಬಂದೆ. ಆದರೆ ಆರೋಪಿಗಳು ನನ್ನ ವಿರುದ್ಧ ಈ ಥರ ಸಂಚು ಮಾಡ್ತಾ ಇದ್ದಾರೆ ಅಂತ ಕಂಡು ಬಂದಾಗ ಸೊ ನಾನು ಹೋರಾಟದ ತೀವ್ರತೆಯನ್ನು ಹೆಚ್ಚು ಮಾಡಬೇಕಾಗತ್ತೆ. ಹಾಗಾಗಿ ನನ್ನ ಹೋರಾಟದ ಸ್ವರೂಪನ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಅವೆಲ್ಲವನ್ನೂ ಮುಂದೆ ನಾನು ತೋರಿಸ್ಬಿಡ್ತೀನಿ. ಸೊ ಈ ಆರೋಪಗಳಿಗೆ ನಾನು ಆದಷ್ಟು ಬೇಗ, ಯಾಕಂದರೆ ವಿಳಂಬ ಮಾಡಿದಷ್ಟು ಇವರು ನನ್ನ ವಿರುದ್ಧನೇ ಸಂಚು ರೂಪಿಸೋದು ಮತ್ತೊಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನು ಆದಷ್ಟು ಬೇಗ ತಾರ್ಕಿಕ ಹಂತಕ್ಕೆ ತಗೊಳ್ಳೋಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ನಾನು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.